ನಮಸ್ಕಾರ. ಕಲಿಯೋಣಗೆ ಸ್ವಾಗತ. Develop a program to print 10 most frequently appearing words in a text file. Hint: use dictionary with distinct words and their frequency of occurrences. Sort the dictionary in the reverse order of frequency and display dictionary slice of first 10 items. ಇವ್ರು ಏನು ಹೇಳ್ತಾರೆ, ಒಂದು ಟೆಕ್ಸ್ಟ್ ಫೈಲ್ ತಗೊಳ್ಳಿ, ಅಲ್ಲಿ ಒಂದು ರ್ಯಾಂಡಮ್ ಆಗಿ ವರ್ಡ್ಸ್ ಹಾಕೊಂಡ್ಬನ್ನಿ. ಮೇಕ್ ಶೋರ್ ದೇರ್ ಆಲ್ ಡಿಸ್ಟಿಂಕ್ಟ್ ವರ್ಡ್ಸ್ ವಿತ್ ಡಿಫರೆಂಟ್ ಫ್ರೀಕ್ವೆನ್ಸಿ ಆಫ್ ಅಕರೆನ್ಸಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ವಿ ನೀಡ್ ಟು ಸಾರ್ಟ್ ದ ಡಿಕ್ಷನರಿ ಇನ್ ರಿವರ್ಸ್ ಆರ್ಡರ್, ಅಂದ್ರೆ ತುಂಬಾ ಜಾಸ್ತಿ ಫ್ರೀಕ್ವೆನ್ಸಿ ಇರುವಂತ ವರ್ಡ್ಸ್ನ ಫಸ್ಟ್ ಪ್ರಿಂಟ್ ಮಾಡಿ ಆಮೇಲೆ ಉಲ್ಟಾ ಮಾಡ್ಕೊಂಡ್ಬನ್ನಿ. ನನಗೆ ಎಲ್ಲ ವರ್ಡ್ಸ್ ಹತ್ರ ಆರ್ಡರ್ ಬೇಡ, ಬರೀ ಫಸ್ಟ್ 10 ಐಟಮ್ಸ್ ಅಂತ ಹೇಳಿದ್ದಾರೆ. ಇದನ್ನ ಟ್ರೈ ಮಾಡೋಣ ಬನ್ನಿ. ಇದಕ್ಕೆ ಮುಂಚೆ ಒಂದು ಟೆಕ್ಸ್ಟ್ ಫೈಲ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲ, ನಾವು ಒಂದು ಟೆಕ್ಸ್ಟ್ ಫೈಲ್ ಮಾಡ್ಕೊಂಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ, ಕಲಿಯೋಣ ವಿತೌಟ್ ಲಿಮಿಟ್ಸ್, ಕಲಿಯೋಣ ಕನ್ನಡದಲ್ಲಿ, ಕಲಿಯೋಣ ಖುಷಿ ಖುಷಿಯಾಗಿ, ಕಲಿಯೋಣ ಬೆಳೆಯೋಣ ಹಂಚೋಣ, ಕನ್ನಡ ಕನ್ನಡ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ ಕಲಿಯೋಣ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ಗಮನಿಸಿರ್ಬೋದು, ಕಲಿಯೋಣ ಅನ್ನೋ ವರ್ಡ್ ತುಂಬಾ ಸಲ ರಿಪೀಟ್ ಆಗಿದೆ, ಕನ್ನಡ ಅನ್ನೋ ವರ್ಡ್ ರಿಪೀಟ್ ಆಗಿದೆ, ಖುಷಿ ಅನ್ನೋ ವರ್ಡ್ ರಿಪೀಟ್ ಆಗಿದೆ. ಈ ತರ ವೇರಿಯಸ್ ಫ್ರೀಕ್ವೆನ್ಸಿ ರಿಪೀಟ್ ಆಗಿರುವಂತ ಒಂದು ಟೆಕ್ಸ್ಟ್ ಫೈಲ್ ಅಲ್ಲಿ ವರ್ಡ್ಸ್ನ ತಗೊಳ್ಳಿ. ಇದೇ ತಗೋಬೇಕು ಅಂತೇನಿಲ್ಲ, ನಿಮಗೆ ಎಕ್ಸಾಮಿನರ್ ಅವ್ರದೇ ಒಂದು ಟೆಕ್ಸ್ಟ್ ಫೈಲ್ ಕೂಡ ಕೊಡ್ಬೋದು. ಸೊ ನೀವು ಒಂದು ರ್ಯಾಂಡಮ್ ಆಗಿ ಒಂದು ಜನರೇಟ್ ಮಾಡಿ. ಇದನ್ನ ನಾನು ಪಾಸ್ ಮಾಡಿದ್ರೆ ಯಾವ ವರ್ಡ್ ಎಷ್ಟು ಸಲ ಬಂದಿದೆ ಅಂತ ರಿವರ್ಸ್ ಆರ್ಡರ್ ಅಲ್ಲಿ ನಾನು ಪ್ರಿಂಟ್ ಮಾಡಿ ತೋರಿಸಬೇಕು. ಇದಕ್ಕೆ ನಾನು ಪೈಥಾನ್ ಅಲ್ಲಿ ತುಂಬಾ ಇನ್ಬಿಲ್ಟ್ ಮೆಥಡ್ಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಇಂಪೋರ್ಟ್ ಸ್ಟ್ರಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಫಂಕ್ಷನ್ ಡಿಫೈನ್ ಮಾಡ್ಕೊಳ್ಳೋಣ. ಫ್ರೀಕ್ವೆಂಟ್ ವರ್ಡ್ಸ್ ಅಂತಾನೆ ಕೊಡೋಣ. ಇದಕ್ಕೆ ನಾನು ಏನೇ ಬೇಕು ಅಂತ ಅನ್ಸುತ್ತೆ ಅಂದ್ರೆ ಫೈಲ್ ಪಾತ್ ಬೇಕು, ಅಂದ್ರೆ ಫೈಲ್ ಯಾವುದು ಅಂತ ಗೊತ್ತಾಗಬೇಕು. ಈ ಡಿಕ್ಷನರಿ ನಾವು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಫಸ್ಟ್ ಒಂದು ವರ್ಡ್ ಕೌಂಟ್ ಅನ್ನ ಒಂದು ಡಿಕ್ಷನರಿನ ಇನಿಷಿಯಲೈಸ್ ಮಾಡ್ಕೊಳ್ಳೋಣ. ಓಕೆ, ವರ್ಡ್ ಕೌಂಟ್ ಎಷ್ಟು ಸಲ ರಿಪೀಟ್ ಆಗ್ತದೆ ಅನ್ನೋದು. ಇವಾಗ ಫೈಲ್ನ ರೀಡ್ ಮಾಡ್ತಾ ಹೋಗೋಣ. ವಿತ್ ಓಪನ್ ಮೆಥಡ್ ಅಲ್ಲಿ ಫೈಲ್ನ ರೀಡ್ ಮಾಡ್ಬೇಕಾದ್ರೆ ಫೈಲ್ ಪಾತ್ ಏನು ಪಾಸ್ ಮಾಡಿರ್ತಾರೆ ಅದು ತಗೊಳ್ಳಿ. ನಾನು ಬರೀ ರೀಡ್ ಓನ್ಲಿ ಆಸ್ ಆದ್ರೆ ಸಾಕು. ಇದು ಅಲಿಯಾಸ್ ನೇಮ್ ಕೊಡ್ತಾಯಿನಿ. ಸೊ ಕಂಪ್ಲೀಟ್ ಟೆಕ್ಸ್ಟ್ ನಾನು ರೀಡ್ ಮಾಡೋದ್ರಿಂದ ಟೆಕ್ಸ್ಟ್ ಇಸ್ ಟು ಫೈಲ್ ಡಾಟ್ ರೀಡ್ ಮೆಥಡ್ ಯೂಸ್ ಮಾಡಿ ಇಲ್ಲಿ ಬರುವಂತ ಒಂದು ವೇರಿಯಬಲ್ ನ ತಗೊಂಡೋಗಿ ಈ ಟೆಕ್ಸ್ಟ್ ಅನ್ನು ಇದರಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇವ್ರು ಹೇಳಿರೋದು ಬರೀ ವರ್ಡ್ಸ್ ನ ಮಾಡಿ ಅಂತ. ಕೆಲವೊಂದು ಫೈಲ್ಸ್ ಅಲ್ಲಿ ಈ ತರ ಪಂಕ್ಚುಯೇಷನ್ ಮಾರ್ಕ್ಸ್, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂದ್ರೆ ಅಗೇನ್ ಪೈಥಾನ್ ಅಲ್ಲಿ ಒಂದು ಇನ್ಬಿಲ್ಟ್ ಮೆಥಡ್ ಇದೆ. ಏನದು ಅಂದ್ರೆ ಟೆಕ್ಸ್ಟ್ ಇಸ್ ಟು ಟೆಕ್ಸ್ಟ್ ಡಾಟ್ ಟ್ರಾನ್ಸ್ಲೇಟ್ ಅಂತ. ಈ ಮೆಥಡ್ ಕರೆದ್ರೆ ನಮ್ಗೆ ಆಲ್ರೆಡಿ ಯಾವ್ದಾದಕ್ಕೆ ಕನ್ವರ್ಟ್ ಆಗಬೇಕು ಅಂತ ಬಂದ್ಬಿಡುತ್ತೆ. ಬಟ್ ಇದು ಮಾಡೋದಕ್ಕೆ ಒಂದು ಟ್ರಾನ್ಸ್ಲೇಷನ್ ಟೇಬಲ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮೇಕ್ ಟ್ರಾನ್ಸ್ ಅಂತ ಅದಕ್ಕೆ ಮೆಥಡ್. ಇದು 3 ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡುತ್ತೆ. ಒಂದು, ಯಾವ ಕ್ಯಾರೆಕ್ಟರ್ನ ನೀನು ರೀಪ್ಲೇಸ್ ಮಾಡಬೇಕು ಅಂತ. ನೆಕ್ಸ್ಟ್, ಯಾವ್ದ್ರಿಂದ ರೀಪ್ಲೇಸ್ ಮಾಡಬೇಕು ಅಂತ. ಅಕಸ್ಮಾತ್ ಯಾವ ಕ್ಯಾರೆಕ್ಟರ್ನ ಡಿಲೀಟ್ ಮಾಡಬೇಕು ಅಂತ. ಥರ್ಡ್ ಒನ್, ನಮಗೆ ಏನು ರೀಪ್ಲೇಸ್ ಮಾಡೋದಿಲ್ಲ ಇಲ್ಲದೆ ಇರೋದ್ರಿಂದ ಜಸ್ಟ್ ಅದು ಎಂಟಿ ಕೊಡ್ತೀನಿ. ಯಾವ್ದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಡಿಲೀಟ್ ಮಾಡಬೇಕಲ್ವಾ. ಸೊ ಅಗೇನ್ ಸ್ಟ್ರಿಂಗ್ ನಮಗೆ ಒಂದು ಮೆಥಡ್ ಕೊಡುತ್ತೆ, ಸ್ಟ್ರಿಂಗ್ ಡಾಟ್ ಪಂಕ್ಚುಯೇಷನ್ ಅಂತ. ಸೊ ಯಾವ ಪಂಕ್ಚುಯೇಷನ್ಸ್ ಇರುತ್ತೆ ಅದನ್ನೆಲ್ಲ ಇದು ರಿಮೂವ್ ಮಾಡಿ ಹಾಕ್ಬಿಡುತ್ತೆ. ನೆಕ್ಸ್ಟ್ ಒಂದು ಬೆಸ್ಟ್ ಪ್ರಾಕ್ಟೀಸ್ ಏನಂದ್ರೆ ಯಾವಾಗಲೂ ವರ್ಕ್ ಇನ್ ಒನ್ ಕೇಸ್. ಸೊ ಅದಕ್ಕೆ ನಾನು ಎಲ್ಲದನ್ನು ಒಂದು ಲೋಯರ್ ಕೇಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ಒಂದು ಕಂಪ್ಲೀಟ್ ಬಿಗ್ ಪ್ಯಾರಾಗ್ರಾಫ್ ನಾನು ಈ ತರ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಇರುವಂತ ಎಲ್ಲ ಪಂಕ್ಚುಯೇಷನ್ ಮಾರ್ಕ್ಸ್ ಎಲ್ಲ ಎಲ್ಲ ಲೋಯರ್ ಕೇಸಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಕರೆಕ್ಟಾಗಿ ಮಾಡಿದೀವಾ ಇಲ್ವಾ ಅಂತ ನೋಡೋದಕ್ಕೆ ಈ ಫೈಲ್ ಪಾತ್ನ ಕೊಟ್ಬಿಟ್ಟು ಇನ್ವೋಕ್ ಮಾಡಿ ನೋಡ್ಬೇಡ. ಬನ್ನಿ, ಫೈಲ್ ಪಾತ್ ಇಸ್ ಈಕ್ವಲ್ ಟು ವರ್ಡ್ಸ್ ಔಟಿಂಗ್ ಇದು ಮಾಡಿದ್ದೀನಿ, ಫ್ರೀಕ್ವೆಂಟ್ ವರ್ಡ್ಸ್. ಇಲ್ಲಿ ಫೈಲ್ ಪಾತ್ನ ಪಾಸ್ ಮಾಡೋಣ. ಸೊ ಇದೊಂದ್ಸಲಿ ರನ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಇಲ್ಲಿ ಪ್ರಿಂಟ್ ಮಾಡೋಣ, ಪ್ರಿಂಟ್ ಟೆಕ್ಸ್ಟ್. ಓಕೆ, ಸೊ ಇದನ್ನ ರನ್ ಮಾಡೋಣ. ರನ್ ಮಾಡಿದ್ರೆ ನೋಡಿ, ನೀವು ಇಲ್ಲಿ ಗಮನಿಸಿರ್ಬೋದು, ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಇದ್ದೆಲ್ಲ ಹೊಟ್ಟೋಯ್ತು, ಆಮೇಲೆ ಇಲ್ಲಿ ಡ್ಯಾಶಸ್ ಇದ್ದಿದ್ದು ಹೊಟ್ಟೋಯ್ತು, ಕ್ವಶನ್ ಮಾರ್ಕ್ ಇದ್ದಿದ್ದು ಹೊಟ್ಟೋಯ್ತು, ಅಥವಾ ಸ್ಮೈಲಿ ಇದ್ದಿದ್ದು ಹೊಟ್ಟೋಯ್ತು. ಸೊ ಆಲ್ ಇಟ್ ಇಸ್ ಸ್ಮಾಲರ್ ಲೋವರ್ ಕೇಸಲ್ಲಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಕೆಲಸ ನಾನು ಏನು ಮಾಡಬೇಕು, ಫ್ರೀಕ್ವೆನ್ಸಿ ಕಂಡಿದ್ದಕ್ಕೆ ಇದನ್ನ ಎಲ್ಲದನ್ನು ಫಸ್ಟ್ ಸ್ಪ್ಲಿಟ್ ಮಾಡಬೇಕಂದ್ರೆ ಈಗ ಸೆಂಟೆನ್ಸಸ್ ಆಗಿದೆ ಅಥವಾ ಪ್ಯಾರಾಗ್ರಾಫ್ ತರ ಇದೆ, ಅದು ನಾನು ಇಂಡಿವಿಜುವಲ್ ವರ್ಡ್ಸ್ ಆಗಿ ತಗೋಬೇಕಲ್ವಾ. ಸೊ ನಾನೇನು ಮಾಡ್ತೀನಿ, ಅದಕ್ಕೆ ಮತ್ತೊಂದು ಇನ್ಬಿಲ್ಟ್ ಫಂಕ್ಷನ್ ಇದೆ. ಯಾವುದು ಇದು ಎಲ್ಲ ವರ್ಡ್ಸ್ ಬೇಕಾದ್ರೆ ನನಗೆ ಟೆಕ್ಸ್ಟ್ ಡಾಟ್ ಸ್ಪ್ಲಿಟ್ ಅಂತ. ಸೊ ಎಲ್ಲ ಇಂಡಿವಿಜುವಲ್ ವರ್ಡ್ಸ್ ಬಂದು ಈ ವರ್ಡ್ಸ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇವಾಗ ಒಂದು ವರ್ಡ್ಸ್ ಅಲ್ಲಿ ಬಂದು ಕೂತ್ಕೊಂಡ್ಮೇಲೆ ನಾನು ಅದನ್ನ ಪ್ರಿಂಟ್ ಮಾಡೋದು ಈಸಿ, ಅಥವಾ ಅದನ್ನ ಚೆಕ್ ಮಾಡೋದು ಈಸಿ. ಫಾರ್ ವರ್ಡ್ ಇನ್ ವರ್ಡ್ಸ್ ಅಂದ್ರೆ ಒಂದೊಂದು ವರ್ಡ್ ಇವಾಗ ಐಟಿರೇಟ್ ಮಾಡ್ತಾ ಹೋಗ್ತೀನಿ. ಇಫ್ ದಟ್ ವರ್ಡ್ ಎಕ್ಸಿಸ್ಟ್ ಇನ್ ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ, ಬಟ್ ಒಂದ್ಸಲಿ ಆಡ್ ಆದ್ಮೇಲೆ ಮತ್ತೆ ಬರ್ತದೆ ಇನ್ ವರ್ಡ್ ಅಂಡರ್ ಸ್ಕೋರ್ ಕೌಂಟ್. ವರ್ಡ್ ಅಂಡರ್ ಸ್ಕೋರ್ ಕೌಂಟ್ ಅನ್ನೋ ಒಂದು ಡಿಕ್ಷನರಿ ಅದು ಇದೆ ಅಂದ್ರೆ ನೀವು ಅದನ್ನ ಇನ್ಕ್ರಿಮೆಂಟ್ ಮಾಡಿ. ವರ್ಡ್ ಅಂಡರ್ ಸ್ಕೋರ್ ಕೌಂಟ್ ಯಾವ ವರ್ಡ್ ಬಂದಿದೆ ಆ ವರ್ಡ್ನ ಇನ್ಕ್ರಿಮೆಂಟ್ ಅಂದ್ರೆ ಪ್ಲಸ್. ಫಸ್ಟ್ ಟೈಮ್ ಆಬ್ವಿಯಸ್ಲಿ ಇರಲ್ಲ, ಫಸ್ಟ್ ಟೈಮ್ ಮಾಡಿದಾಗ ಇದು ಫಾಲ್ಸ್ ಬರುತ್ತೆ. ಸೊ ಯಾವಾಗಲೂ ವರ್ಡ್ ಕೌಂಟ್ನ ಇನ್ಕ್ರೀಸ್ ಇಟ್ ಬೈ 1, ಬೈ ಡಿಫಾಲ್ಟ್ 1 ಇರುತ್ತೆ. ಸೊ ಈ ತರ ಮತ್ತೆ ಮತ್ತೆ ಹೋಗ್ದಾಗ ಐಟಿರೇಟ್ ಆಗಿ ಎಲ್ಲ ಬಂದಿರುವಂತ ವ್ಯಾಲ್ಯೂಸ್ ಬರುತ್ತೆ. ನಾನು ಇದನ್ನೇ ಪ್ರಿಂಟ್ ಮಾಡಿದ್ರೆ ಇದು ಅಸೆಂಡಿಂಗ್ ಆರ್ಡರ್ ಇರುತ್ತೆ. ನಂಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಪ್ರಿಂಟ್ ಮಾಡೋದು ಬೇಡ, ಯಾಕಂದ್ರೆ ಕೇಳಿರೋದು ರಿವರ್ಸ್ ಆರ್ಡರ್ ಅಂತ. ಸೊ ಇಲ್ಲಿ ನಾನು ಇನ್ನೊಂದು ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಸಾರ್ಟೆಡ್ ವರ್ಡ್ ಕೌಂಟ್ ಅಂತ ತಗೊಂಡ್ರೆ ಈ ವರ್ಡ್ ಕೌಂಟ್ ಏನು ಬಂದಿದೆ ಅದನ್ನ ನಾನು ಸಾರ್ಟ್ ಮಾಡಬೇಕು. ಇಸ್ ಈಕ್ವಲ್ ಟು ಸಾರ್ಟೆಡ್ ಮೆಥಡ್ ಯೂಸ್ ಮಾಡಿದ್ರೆ ಸಾಕು. ಇಲ್ಲ ಲೈಬ್ರರಿ ಫಂಕ್ಷನ್, ಲೈಬ್ರರಿ ಯಾವ್ದಿದೆ ಇಲ್ಲಿ ನಂದು ವರ್ಡ್ ಅಂಡರ್ ಸ್ಕೋರ್ ಕೌಂಟ್ ಡಾಟ್ ಐಟಮ್ಸ್. ಈ ಟಪಲ್ ನ ತಗೊಂತೀನಿ ಅಥವಾ ಲಿಸ್ಟ್ ನ ತಗೊಂತೀನಿ. ಬರೀ ಇಷ್ಟೇ ಕೊಟ್ಬಿಟ್ರೆ ಸಾರ್ಟ್ ಏನೋ ಆಗುತ್ತೆ, ಬಟ್ ಸಾರ್ಟಿಂಗ್ ಗುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್ ವಿತ್ ಕೀ. ನನಗೆ ಕೀಯಿಂದ ಸಾರ್ಟ್ ಆಗಬೇಕಾಗಿಲ್ಲ. ಅಂದ್ರೆ ಈ ಕಲಿಯೋಣ ವಿತೌಟ್ ಇದರಿಂದ ಸಾರ್ಟ್ ಆಗಬೇಡ, ಬಟ್ ಕಲಿಯೋಣ ಎಷ್ಟು ಸಲ ಬಂದಿದೆ ಅಂತ ವ್ಯಾಲ್ಯೂ ಮೇಲೆ ಸಾರ್ಟ್ ಆಗಬೇಕು. ಈ ಕಲಿಯೋಣ ಎಷ್ಟು ಸಲ ಬಂದಿದೆ, 1 2 3 4 5 ಸಲ ಬಂದಿದೆ, ಆ ನಂಬರ್ ತಗೊಂಡು ಸಾರ್ಟ್ ಆಗಬೇಕಾಗಿರೋದ್ರಿಂದ ನಾನು ಅದಕ್ಕೆ ಕೀನ ಡಿಫೈನ್ ಮಾಡಬೇಕು. ಕೀನ ಲ್ಯಾಂಡಾ ಫಂಕ್ಷನ್ ಮುಖಾಂತರ ಡಿಫೈನ್ ಮಾಡೋಣ. ಏನು ಈ ಐಟಮ್ ಅಲ್ಲಿ ಮೇಜರ್ ಆಗಬೇಕಾಗಿರೋದು ನನಗೆ ವ್ಯಾಲ್ಯೂನ 0 ತಗೊಂಡ್ರೆ ಕೀ ಬರುತ್ತೆ, 1 ತಗೊಂಡ್ರೆ ಅದ್ರ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇದು ರಿವರ್ಸ್ ಬೇಕಾದ್ರಿಂದ ರಿವರ್ಸ್ ಅಂತ ಒಂದು ವೇರಿಯಬಲ್ ಇರುತ್ತೆ. ರಿವರ್ಸ್ ಇಸ್ ಈಕ್ವಲ್ ಟು ಟ್ರೂ. ಸೊ ಇದು ಮಾಡೋದ್ರಿಂದ ಇಟ್ ವಿಲ್ ಗೆಟ್ ಆಟೋಮೆಟಿಕಲಿ ಸಾರ್ಟೆಡ್. ಫಂಕ್ಷನ್ಸ್ ಇಲ್ಲಿ ಡಾಟ್ ಹಾಕ್ಬಿಟ್ಟಿದೆ, ಕಾಮ ಆಗಬೇಕು, ಕಾಮ ರಿವರ್ಸ್ ಇಸ್ ಈಕ್ವಲ್ ಟು ಟ್ರೂ. ಇದು ಸಾರ್ಟ್ ಆಯ್ತು. ಇವಾಗ ಸಾರ್ಟ್ ಆದ್ಮೇಲೆ ಪ್ರಿಂಟ್ ಆಗಬೇಕಲ್ವಾ. ಪ್ರಿಂಟ್ ಮಾಡೋದು ಯಾವ ತರ, ಮತ್ತೆ ಇದನ್ನ ಫಸ್ಟ್ ಎಲ್ಲ ಸಾರ್ಟ್ ಆಗಿದೆ. ನಮ್ಗೆ ಬೇಕಾಗಿರೋದು ಟಾಪ್ 10 ಐಟಮ್ಸ್ ಆಗಿರೋದ್ರಿಂದ ಫಾರ್ ಐ ಇನ್ ದ ರೇಂಜ್ 10 ಅಂತ ಕೊಟ್ಟರೆ 0 to 9 ಬರ್ತದೆ. 10 ಟೈಮ್ಸ್ ಅಂದ್ರೆ ಫಸ್ಟ್ 10 ವರ್ಡ್ಸ್ನ ಅದು ತಗೊಳುತ್ತೆ. ಇಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ನಾನು ಸ್ಟೇಟ್ಮೆಂಟ್ ಯೂಸ್ ಮಾಡಿ ಪ್ರಿಂಟ್ ಮಾಡಬೇಕಾದ್ರೆ ದ ವರ್ಡ್ ಯಾವುದು ಸಾರ್ಟೆಡ್ ವರ್ಡ್ ಕೌಂಟ್ ಇಂದ ತಗೋಣ. ಇದು ವೇರಿಯಬಲ್ ಆಗಿರೋದ್ರಿಂದ ಸಾರ್ಟೆಡ್ ವರ್ಡ್ ಕೌಂಟ್ ಅಲ್ಲಿ ಐ ಆಫ್ 0 ಯಾವಾಗಲೂ ಇದು ಕೀ ವ್ಯಾಲ್ಯೂ ಬರುತ್ತೆ.
ಹ್ಯಾಸ್ ಅಕರ್ಡ್ ಎಸ್ಸಲ್ಲಿ ಅಗೇನ್ ಸಾರ್ಟೆಡ್ ವರ್ಡ್ ಕೌಂಟ್ ಅಲ್ಲಿ ಐ ಆಫ್ ಒನ್ ಮಾಡ್ಕೊಂಡ್ರೆ ಅದು ವ್ಯಾಲ್ಯೂನ ಕೊಡುತ್ತೆ. ಈ ವ್ಯಾಲ್ಯೂ ಪೇರ್ ಆಗಿರೋದು ಹ್ಯಾಸ್ ಅಕರ್ಡ್ ಟೈಮ್ಸ್. ಇಲ್ಲಿ ನೀವು ಬೇಕಾದ್ರೆ ನಂಗೆ ಸರಿಯಾಗಿ ಪ್ರಿಂಟ್ ಮಾಡೋದಕ್ಕೋಸ್ಕರ ಐ ಪ್ಲಸ್ ಒನ್ ಅಂತ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಯಾವುದು ಸಿಗೋದು 0 ಅಂತ 0 to 9 ಬಟ್ ನಾನು ಪ್ರಿಂಟ್ ಆಗಿರೋದು ಟಾಪ್ 1 ಇಂದ ಅಲ್ವಾ, ಅದಕ್ಕೆ ಈ ತರ ಕೊಟ್ಟರೆ ಹೋಪ್ಫುಲಿ ಇದು ಕರೆಕ್ಟ್ ಆಗಿ ತೋರಿಸುತ್ತೆ. ಲೆಟ್ ಮೀ ರನ್. ನೋಡಿ, ದ ವರ್ಡ್ ಕಲಿಯೋಣ ಹ್ಯಾಸ್ ಅಕರ್ಡ್ 5 ಟೈಮ್ಸ್, ದ ವರ್ಡ್ ಕನ್ನಡ ಹ್ಯಾಸ್ ಅಕರ್ಡ್ 4 ಟೈಮ್ಸ್. ಸೊ ಇಟ್ ಹಸ್ ಡನ್ ದ ಟ್ರಿಕ್. ಹೋಪ್ ಈ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಯಿತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.